ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕರುನಾಡ ಮನೆ ಮಗನಿಗೆ ಕ್ಯಾಪ್ಟನ್ಸಿ ಪಟ್ಟ, ಸೋಷಿಯಲ್ ಮೀಡಿಯಾಗೆ ಕಿಚ್ಚು ಹಚ್ಚಿದ ಗಿಲ್ಲಿ ನಟ. ಸಾಕಷ್ಟು ಜನ ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ವಿನ್ ಆಗಿ ಕ್ಯಾಪ್ಟನ್ ಆಗ್ತಾರೆ. ಕೆಲವೊಂದಷ್ಟು ಜನ ಬೇರೆ ಕಂಟೆಸ್ಟೆಂಟ್ಸ್ಗಳ ಅನುಕಂಪದ ಆಧಾರದ ವೋಟ್ಗಳನ್ನು ಪಡ್ಕೊಂಡು ಕ್ಯಾಪ್ಟನ್ ಆಗ್ತಾರೆ. ಬಟ್ ಆದರೆ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ಗಳ ಕುಟುಂಬದವರಿಂದ ವೋಟನ್ನು ಪಡ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ನೂ ಆಡಿ ಕ್ಯಾಪ್ಟನ್ ಆದಂತಹ ಏಕೈಕ ವ್ಯಕ್ತಿ ಈ ಸೀಸನಲ್ಲಿ ಯಾರಾದರೂ ಇದ್ದರೆ ಅದು ಗಿಲ್ಲಿ ನಟ ಮಾತ್ರ. ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇರುವಂತಹ ಪ್ರೇಕ್ಷಕರೆಲ್ಲರೂ ಕೂಡ, ಬಹುತೇಕ ಪ್ರೇಕ್ಷಕರೆಲ್ಲರೂ ಕೂಡ ಈ ಒಂದು ಮೂಮೆಂಟ್ಗೆ ಕಾಯ್ತಾ ಇದ್ರು. ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಧಗ 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 ಅಂತ ಇದೆ. ಬರೀ ಗಿಲ್ಲಿ ಅವ್ರದ್ದೇನೆ ಅಂದರೆ ಮೀಮ್ಸು, ಟ್ರಾಲ್ಸು, ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಕ್ಕೇ ಸಾಕಷ್ಟು ಸೆಲೆಬ್ರೇಷನ್ಸು ಇದೆಲ್ಲವೂ ಕಾಣಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಸಾಕಷ್ಟು ರೀಲ್ಸ್ಗಳನ್ನು ನೀವು ಕೂಡ ನೋಡಿರ್ತೀರ. ಫ್ಯಾಮಿಲಿಯವರು ಎಷ್ಟು ಗಿಲ್ಲಿಯವರ ಕಾಮಿಡಿಯನ್ನು ಎಂಜಾಯ್ ಮಾಡ್ತಾಯಿದ್ರು ಬೇರೆ ಬೇರೆ ಎಪಿಸೋಡ್ಸ್ಗಳಲ್ಲಿ ಅಂತ. ಅವರೆಲ್ಲ ತಮ್ಮ ಖುಷಿಯನ್ನು ಹೊರಗೆ ಹಾಕ್ತಾ ಇರುವಂಥದ್ದು. ಇಟ್ ಈಸ್ ಲೈಕ್ ಸರಿಯಲ್ ಆ್ಯಂಡ್ ಪ್ಲಸ್ ಒನ್ ಆಫ್ ಇಟ್ಸ್ ಕೈಂಡ್, ಅಂದರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ಥರದ್ದೊಂದು ಸೆಲೆಬ್ರೇಷನ್ಸ್ ಕೇವಲ ಒಬ್ಬ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿದ್ದಕ್ಕೆ ಈ ರೀತಿ ಪ್ರೇಕ್ಷಕರು ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ಕಂಪ್ಲೀಟ್ಲಿ ಅನ್ರಿಯಲ್, ಒಂಥರ ಕ್ರೇಜ್, ಅನ್ಬಿಲೀವಬಲ್ ಕ್ರೇಜ್ ಅಂತ ಹೇಳ್ತೀವಲ್ಲ, ಅದು ಗಿಲ್ಲಿ ನಟ ಅವ್ರಿಗೆ ಮಾತ್ರ ಈ ಥರದೊಂದು ಕ್ರೇಜ್ ಸಿಕ್ಕಿರುವಂಥದ್ದು. ನಿಮಗೆ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿರೋದು ಎಷ್ಟು ಖುಷಿ ಆಯಿತು? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೊಂದು ಬೇರೆ ಆ್ಯಂಗಲ್ ಕೂಡ ಕೊಡುವಂತಹ ಚಾನ್ಸಸ್ ಇತ್ತು. ಅಕಸ್ಮಾತ್ ಬರೀ ಕುಟುಂಬ ಸದಸ್ಯರುಗಳು ಮಾತ್ರ ಜಾಸ್ತಿ ವೋಟ್ ಹಾಕಿ ಅಲ್ಲಿಗೇ ಅಂದರೆ ಬಿಗ್ ಬಾಸ್ ಅವರು ಗಿಲ್ಲಿನ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿರ್ತಿದ್ರೆ ಅಲ್ಲಿ ಬೇರೆ ಥರನೇ ಒಂದು ಆ್ಯಂಗಲ್ ಹುಡುಕಿರೋರು ಗಿಲ್ಲಿ ಹೇಟರ್ಸ್ ಎಲ್ಲ. ಏನೋ ಅನುಕಂಪದ ಆಧಾರದ ಮೇಲೆ ಕುಟುಂಬದ ಸದಸ್ಯರೆಲ್ಲ ಅವನೇನೋ ಕ್ಯಾಪ್ಟನ್ನೇ ಆಗಿಲ್ಲ ಅಂತ ಅಂದ್ಕೊಂಡು ಕ್ಯಾಪ್ಟನ್ ಮಾಡಿದ್ರು ಬಿಡು ಅಂತ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ನೂ ಕೂಡ ಕೊಡ್ತಾರೆ ಬಿಗ್ ಬಾಸು. ಅಲ್ಲಿ ಅಶ್ವಿನಿ ಅವರ ವಿರುದ್ಧ ಗೆದ್ದು ಅದಕ್ಕೊಂದು ವೆಯ್ಟೇಜ್ ಜಾಸ್ತಿ ಆಯಿತು. ಈಗ ಗಿಲ್ಲಿ ಗೆದ್ದಿರೋದು, ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಅಂತ ನನಗನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಕಷ್ಟು ತಾಯಂದಿರು ಅಂದರೆ ಬೇರೆ ಸದಸ್ಯರ ಕುಟುಂಬದಿಂದ ಬಂದು ಹೋದರು. ಎಲ್ಲರೂ ಕೂಡ ಗಿಲ್ಲಿ ಅವರನ್ನು ಮನೆ ಮಗನ ರೀತಿಯಲ್ಲಿ ಕಂಡರು. ಇನ್ಫ್ಯಾಕ್ಟ್ ಸೂರಜ್ ಅವರ ತಾಯಿ ಗಿಲ್ಲಿಗೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡದೇ ಇರಬಹುದು, ಬಟ್ ಆದರೆ ಅವರು ಗಿಲ್ಲಿ ಅವರನ್ನು ತಮ್ಮ ಮಗನ ಹಾಗೇನೆ ಟ್ರೀಟ್ ಮಾಡಿದ್ರು. ಇನ್ಕ್ಲೂಡಿಂಗ್ ರಘು ಅವರ ಪತ್ನಿ ಕೂಡ, ಅವರು ಕೂಡ ಒಂದು ಮಗುವಿನ ತಾಯಿ. ಸೊ ಅವರು ಕೂಡ ಗಿಲ್ಲಿನ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಬಹುಶಃ ರಘು ಅವ್ರಿಗೆ ಸ್ವಲ್ಪ ಇವಾಗ ಕ್ಲಾರಿಟಿ ಸಿಕ್ಕಿರುತ್ತೆ, ಅಯ್ಯೋ ನನ್ನ ಹೆಂಡ್ತಿನೂ ನನ್ನ ಮಗನೂ ಗಿಲ್ಲಿನೇ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಏನೋ ಇರಬೇಕಲ್ಲ ಗಿಲ್ಲಿಲಿ ಅಂತ. ಅಫ್ಕೋರ್ಸ್ ನಿನ್ನೆ ಸೂರಜ್ ಅವರು, ರಘು ಮತ್ತು ರಕ್ಷಿತಾ ಅವರು ಆ ಜಾಗದಲ್ಲಿ ಇದ್ದರು. ರಘು ಮತ್ತು ಸೂರಜ್ ಅವರು ಮಾತಾಡ್ಕೊಂಡ್ರು. ಇವಾಗ ಆ್ಯಕ್ಚುಲಿ ಏನು ಗಿಲ್ಲಿನೇ ಎಲ್ಲೋ ಪ್ಲ್ಯಾನ್ ಮಾಡ್ಕೊಂಡು ಗಿಲ್ಸಾಗಿದೆಯಲ್ಲ ಬಿಗ್ ಬಾಸ್ ಅಂತ ಸೂರಜ್ ಒಂದು ಹೇಳಿಕೆ ಕೊಡ್ತಾರೆ. ಆ್ಯಂಡ್ ರಘು ಅವರು ಹೇಳ್ತಾರೆ, ಗಿಲ್ಲಿ ಇನ್ನೇನು ಮಲಗಲ್ಲ, 4 ಓಟು ಬಿದ್ದುಬಿಟ್ಟಿದೆ ಅಂತ ನಿನ್ನೆ ಎಪಿಸೋಡಲ್ಲಿ. ಬಟ್ ಅಂದರೆ ಆ ಡೌಟ್ ಬರಬಾರ್ದಿತ್ತು ಅಂತ ನಾನು ನಿನ್ನೆ ಒಂದು ಅಪ್ಡೇಟ್ ಕೊಡುವಾಗಲೂ ಕೂಡ ಹೇಳಿದ್ದೆ. ಯಾಕಂತಂದರೆ ಮನೆಯವರು ಇಷ್ಟಪಡ್ತಾ ಇರೋವಂಥದ್ದಲ್ವಾ, ಬೇರೆ ಕಂಟೆಸ್ಟೆಂಟ್ಸ್ಗಳ ಸದಸ್ಯರು ಅವರನ್ನು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಮ್ಮನ್ನು ಯಾಕೆ ಇಷ್ಟಪಡಲಿಲ್ಲ ಅಂತ ಯೋಚನೆ ಮಾಡಬೇಕಾಗಿತ್ತೇ ಹೊರತು ಏನು ಗಿಲ್ಲಿಗೆ ಸುಮ್ಮನೆ ಆಗ್ತಿದಾರಲ್ಲ ಅಂತ ಯೋಚನೆ, ಆ ಆ್ಯಂಗಲಲ್ಲಿ ಯೋಚನೆ ಮಾಡಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ಅದನ್ನು ನಾನು ನಿನ್ನೆ ಎಪಿಸೋಡಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದು. ಅಫ್ಕೋರ್ಸ್ ಅದು ಕಾಮಿಡಿನೇ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಒಂದು ಮನವರಿಕೆ ಅಥವಾ ಆತ್ಮಾವಲೋಕನ ಅಂತ ಆಗಬೇಕಲ್ಲ. ನಮಗೆ ಯಾಕೆ ಬೇರೆ ಕಂಟೆಸ್ಟೆಂಟ್ಸ್ ಅಂದರೆ ಫ್ಯಾಮಿಲಿಯವರು ನಮಗೆ ಯಾಕೆ ವೋಟ್ ಹಾಕಿಲ್ಲ ಅಂತ, ಅದು ಅಲ್ಲ ಆಗಬೇಕಾಗಿದ್ದು ಅಂತ ನಾನು ಹೇಳಿದ್ದು. ಇನ್ಫ್ಯಾಕ್ಟ್ ರಘು ಅವರಿಗೆ ಬಹುಶಃ ಇವಾಗ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ. ನನ್ನ ವೈಫು ಮತ್ತು ನನ್ನ ಮಗನೇ ಗಿಲ್ಲಿಗೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಏನೋ ಇರಬೇಕಲ್ಲ, ಸಮಥಿಂಗ್ ಸ್ಪೆಷಲ್ ಅಂತ ಅನಿಸಿರಬೇಕು. ಸೂರಜ್ ಅವ್ರದ್ದು ರಿಯಾಕ್ಷನ್ ಐ ಡೋಂಟ್ ನೋ, ನಿನ್ನೆ ತೋರಿಸಿಲ್ಲ. ಅಫ್ಕೋರ್ಸ್ ನಿನ್ನೆ ರಕ್ಷಿತಾ ಅವರು ಪ್ರೇ ಎಲ್ಲ ಮಾಡ್ತಾಯಿದ್ರು ಲೈವಲ್ಲಿ ಕೂಡ. ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗ ಗಿಲ್ಲಿ ಮತ್ತು ಅಶ್ವಿನಿ ಅವರು, ರಕ್ಷಿತಾ ಅವರು ಪ್ರೇ ಮಾಡ್ತಾಯಿದ್ರು ಗಿಲ್ಲಿ ಅವರು ಗೆಲ್ಲಲಿ ಅಂತ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ರಕ್ಷಿತಾ ಅವರು ನಿನ್ನೆ ನೋಡಿ, ಈ ಕಡೆ ಸ್ಪಂದನ ಅವರ ಫ್ಯಾಮಿಲಿ ಬಂದಾಗಲೂ ಅವ್ರು ಅಳ್ತಾಯಿದ್ರು, ಮಾಳು ಅವರ ಪತ್ನಿ ಬಂದಾಗ ಅವರನ್ನು ತಪ್ಕೊಂಡು ಅಳ್ತಾಯಿದ್ರು. ಶಿ ಈಸ್ ವೆರಿ ಎಮೋಷನಲ್, ವೆರಿ ಇನ್ನೋಸೆಂಟ್, ಅದರಲ್ಲಿ ಏನು ಡೌಟೇ ಇಲ್ಲ. ಬಟ್ ಕೆಲವೊಂದೊಂದು ಸಲ ಅವರು ತೆಗೆದುಕೊಳ್ಳುವಂತಹ ನಿಲುವುಗಳಲ್ಲಿ ಕ್ಲಾರಿಟಿ ಇರಲ್ಲ. ಅದ್ರ ಬಗ್ಗೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ. ಬಿಕಾಸ್ ಸಾಕಷ್ಟು ಸಲ ರಘು ಅವ್ರನ್ನ ಅವರು ನಾಮಿನೇಟ್ ಮಾಡಿದ ವಿಚಾರ ಆಗಿರಬಹುದು, ಗಿಲ್ಲಿ ಅವ್ರನ್ನ 2 ಸಲ ಕಳಪೆ ಕೊಟ್ಟು ಮತ್ತು 2 ಸಲ ನಾಮಿನೇಟ್ ಮಾಡಿದ ವಿಚಾರ ಆಗಿರ್ಬೋದು. ಅಲ್ಲಿ ಕ್ಲಾರಿಟಿ ಇರಲಿಲ್ಲ. ಇವ್ರು ಏನು ಇಷ್ಟ ಇದ್ರೆ ಈಗ ಫಸ್ಟಿಂದ ಸಿನ್ಸ್ ಡೇ 1 ರಕ್ಷಿತಾ ಅವರು ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಿಲ್ಲ. ಬಟ್ ಅಲ್ಲಿ 2 ಕಡೆ ನಾಮಿನೇಟ್ ಮಾಡಿದ್ರಲ್ವಾ, ಎಲ್ಲೋ ಒಂದು ಕಡೆ ಹೊರಗಡೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ. ಗಿಲ್ಲಿ ಹೋಗೋ ಥರ ಆಗಿರ್ತಿದ್ರೆ, ಅಕಸ್ಮಾತ್ ನಮ್ಮ ರಘು ಅವರು ಹೋಗೋ ಥರ ಆಗಿರ್ತಿದ್ರೆ, ಅದಕ್ಕೆ ಕಾಂಟ್ರಿಬ್ಯೂಷನ್ ಈ ಒಂದು ವೋಟ್ ಆಗಿದ್ದಿದ್ರೆ
ಏನು ಅನ್ನಿಸ್ತಾ ಇತ್ತು ಅವಾಗ? ಬೇರೆ ಥರನೇ ಬದಲಾಗ್ತಾ ಇತ್ತು, ಬೇರೆ ಥರನೇ ಒಪಿನಿಯನ್ ಬರ್ತಾ ಇತ್ತು. ಇಲ್ಲೆಲ್ಲೋ ಯಾರನ್ನೋ ಒಬ್ಬರನ್ನ ನೆಗೆಟಿವ್ ಮಾಡುವಂತಹ ಪ್ರಯತ್ನವನ್ನು ನಾವು ಬಿಗ್ ಬಾಸ್ ಅಪ್ಡೇಟ್ ಕೊಡುವಾಗ ಮಾಡಲ್ಲ. ಕ್ಲಾರಿಟಿ ಇದೆಯಾ ಅವ್ರ ಆಟದಲ್ಲಿ, ಅದನ್ನು ನೋಡ್ತೀವಿ. ಅಫ್ಕೋರ್ಸ್ ಸ್ಪಂದನ ಮತ್ತು ಕಾವ್ಯ ಅವರು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಟಾರ್ಗೆಟ್ ಅಂತ ಹೇಳಿದ್ರೆ ಅಲ್ಲಿ ತಪ್ಪು ತಿಳ್ಕೊತಾ ಇದ್ದಾರೆ ಅವ್ರು. ಆ್ಯಕ್ಚುಲಿ ರಕ್ಷಿತಾ ಅವರು ಅವರ ಮಾಡುವಂತಹ ಬಿಹೇವಿಯರ್, ಅವ್ರು ಮಾತಾಡುವಂತಹ ರೀತಿ ನೋಡಿ ಇದೇನೋ ಸ್ವಲ್ಪ ಕರೆಕ್ಟಾಗಿ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತಲ್ಲ ಅಂತ ಅವರಿಬ್ಬರಿಗೆ ಅನಿಸಿ, ಮತ್ತು ಕೆಲವೊಂದೊಂದು ಸಲ ಮೆಚ್ಯೂರ್ಡ್ ಆಗಿ ಅವರು ನಡ್ಕೊಳ್ಳುವಂಥದ್ದನ್ನು ನೋಡಿ ಅವರಿಗೆ ಕನ್ಫ್ಯೂಸ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಹೊರತು ನಾಮಿನೇಷನ್ ಟೈಮಲ್ಲಿ ಎಲ್ಲೂ ಕೂಡ ಪರ್ಸ್ನಲ್ ಟಾರ್ಗೆಟ್ ಅಥವಾ ಸೀರಿಯಸ್ ಆಗಿ ದ್ವೇಷ ಮಾಡುವ ಪ್ರಯತ್ನ ಮಾಡಿಲ್ಲ. ಅಫ್ಕೋರ್ಸ್ ಟಾರ್ಗೆಟ್ ಯಾವ ರೀತಿಯಿಂದನಾದರೂ ಆಗಿರ್ಬೋದು, ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಇದೆ, ಅವ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡು ನಾಮಿನೇಟ್ ಮಾಡಿದ್ರು ಒಬ್ಬರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದಾಗ ರಕ್ಷಿತ್ ಅವರು ಅದೇ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಸ್ಪಂದನ ಮತ್ತು ಕಾವ್ಯ ಅವ್ರು ಅಂದ್ಕೊಂಡ್ರೆ ಟಾರ್ಗೆಟ್ ಅಷ್ಟೇ. ಸೊ ಇಟ್ ಈಸ್ ವೆರಿ ಕ್ಲಿಯರ್, ಇಲ್ಲೆಲ್ಲೂ ದ್ವೇಷದಿಂದ ಟಾರ್ಗೆಟ್ ಮಾಡ್ಕೊಂಡು ಯಾರೂ ಆಟ ಆಡ್ತಾ ಇಲ್ಲ. ಸೊ ಅಲ್ಲಿಗೆ ಅದು ಕ್ಲಿಯರ್ ಆಯಿತು. ಮತ್ತು ಹಂಗೆ ನೋಡೋಕೆ ಹೋದರೆ ಈಗ ರಕ್ಷಿತಾ ಅವರು ನಿನ್ನೆ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿರೋದು ನೋಡಿದೆ. ರಕ್ಷಿತಾ ಅವರು ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಸೀಕ್ರೆಟ್ ರೂಮ್ ಟಾಸ್ಕಲ್ಲಿ ಸಿಕ್ಕಾಬಟ್ಟೆ ಅವರು ಏನೇನೆಲ್ಲ ಸ್ಟ್ರಾಟಜಿ ಮಾಡಿದ್ರು ಗಿಲ್ಲಿ ಗೆಲ್ಲಬೇಕು ಅಂತ. ಅಫ್ಕೋರ್ಸ್ ಗಿಲ್ಲಿ ಮತ್ತು ಮಾಳು ಅಂತ ಆಪ್ಷನ್ ಬಂದಿರದಿದ್ರೆ ಬಹುಶಃ ಅವರು ಮಾಳುನೇ ಸೆಲೆಕ್ಟ್ ಮಾಡಿರ್ತಾಯಿದ್ರು ಫಸ್ಟು. ಸೊ ಅದನ್ನು ಕಂಪ್ಲೀಟಾಗಿ ಒಬ್ಬರನ್ನ ಸಪೋರ್ಟ್ ಮಾಡಿಕೊಂಡು ಆಡೋವಂಥದ್ದನ್ನು ನಾವು ಕಂಪ್ಲೀಟಾಗಿ ಅವರು ಬಿಗ್ ಬಾಸ್ ಟಾಸ್ಕ್ ಅಥವಾ ನೇರವಂತಿಕೆ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಈಗ ಅದೇ ಕಾವ್ಯನೂ ಆ್ಯಕ್ಚುಲಿ ಇಲ್ಲಿ ತನಕ ಯಾಕಂದರೆ ಗಿಲ್ಲಿ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಅದನ್ನು ಮಾತ್ರ ನಮಗೆ ಇಲ್ಲ, ಕಾವ್ಯ ಗಿಲ್ಲಿ ಬಕೆಟ್ಟು, ಕಾವ್ಯನಿಗೆ ಆ್ಯಕ್ಚುಲಿ ಗೊತ್ತು ಗಿಲ್ಲಿಗೆ ನಾನು ಚೆನ್ನಾಗಿದ್ದರೆ ನನಗೆ ಪ್ಲಸ್ ಆಗುತ್ತೆ ಅಂತೆಲ್ಲ ಮಾತಾಡ್ತೀರಾ. ಸೊ ಬಟ್ ಕಾವ್ಯ ಇಲ್ಲಿ ಗಿಲ್ಲಿ ಪರವಾಗಿ ನಿಲ್ಲೋದು ಇಲ್ಲ, ಅದು ಸರಿಯಲ್ಲ, ಅದು ಕಾವ್ಯ ಬಕೆಟ್ಟು. ಬಟ್ ಅದೇ ರಕ್ಷಿತಾ ಗಿಲ್ಲಿ ಪರವಾಗಿ ನಿಲ್ತಾ ಇರೋದು, ಗಿಲ್ಲಿ ಟಾಸ್ಕ್ ಆಗಲಿ ಅಂತ ಬೇಡ್ಕೊಳ್ಳೋದು, ಅದೆಲ್ಲ ಮಾಡುವಂಥದ್ದು ಅದು ಅಂದರೆ ಇಟ್ ಈಸ್ ವೆರಿ ಜೆನ್ಯೂನ್ ಆ್ಯಂಡ್ ಇನ್ನೋಸೆನ್ಸ್. ಇದನ್ನು ಹೆಂಗೆ ಒಪ್ಕೊಳ್ಳೋದು ಸ್ವಾಮಿ? ಸೊ ಒಬ್ಬೊಬ್ಬರು ಆಟ ನೋಡುವಾಗ ಅದು ನಾವು ಡೈಸೆಕ್ಟ್ ಮಾಡ್ತಾ ಹೋಗುವಾಗ ಸುಮಾರು ಲೇಯರ್ಸ್ ಬರ್ತಾ ಹೋಗುತ್ತೆ. ಹಾಗಂತ ಮನೆ ಒಳಗಡೆ ಇರೋರು ಯಾರಾದರೂ ತುಂಬ ಎಕ್ಸ್ಟ್ರೀಮ್ಲಿ ಕೆಟ್ಟವರು ಅಂತ ಯಾರಾದರೂ ಇದ್ದಾರಾ? ಸಿಚುವೇಶನ್ಸ್ ಆ ರೀತಿ ಅವರನ್ನು ಮಾಡುತ್ತಷ್ಟೇ. ಸೊ ಆ ಎಲ್ಲ ಸಿಚುವೇಶನ್ಸ್ಗಳನ್ನು ಮೀರಿ ಒಂದು ವ್ಯಕ್ತಿತ್ವ ನಮಗೆ ಪ್ರಖರವಾಗಿ ಕಾಣಿಸ್ಕೊಳ್ತಲ್ಲ, ಅದು ಗಿಲ್ಲಿ ನಟ. ಸೊ ಹಾಗಾಗಿ ಜನಗಳು ಮತ್ತು ಕರ್ನಾಟಕದ ತಾಯಂದಿರು ಗಿಲ್ಲಿ ನಟ ಅವರನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಅದರಲ್ಲಿ ಎರಡು ಮಾತೇ ಇಲ್ಲವೇ. ಬೇರೆಯವ್ರ ಬಗ್ಗೆ ಸಾಕಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ರಕ್ಷಿತ್ ಅವ್ರನ್ನ ಕೆಲವರು ತುಂಬ ಇಷ್ಟಪಡ್ತಾರೆ, ಕೆಲವರು ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಗೊತ್ತಾಗ್ತಿಲ್ಲ, ಸ್ವಲ್ಪ ಅವ್ರು ಜೋರಿದ್ದಾರೆ ಅಥವಾ ಕಿರಿಕಿರಿ ಅಂತ ಹೇಳ್ತಾರೆ, ಆ ಥರದ್ದೆಲ್ಲ ಇದೆ. ಆದರೆ ಗಿಲ್ಲಿ ನಟ ಅವ್ರ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ತನಕ ಒಂದೇ ಒಪಿನಿಯನ್ ಇರೋದು, ದಿಸ್ ಪರ್ಸನ್ ಈಸ್ ವೆರಿ ಗುಡ್ ಹಾರ್ಟೆಡ್ ಪರ್ಸನ್, ಮತ್ತು ಎಲ್ಲರನ್ನೂ ಕಾಲು ಎಳಿತಾರೆ. ಮತ್ತು ಕಾಲು ಎಳೆಯೋ ವಿಚಾರಕ್ಕೂ ಬಂದರೂ ಅಷ್ಟೇ, ಅವ್ರ ತಂದೆ ತಾಯಿನೇ ಬಿಟ್ಟಿಲ್ಲ ಗಿಲ್ಲಿ. ಈಗಲಾದರೂ ಬೇರೆಯವ್ರಿಗೆ ಅರ್ಥ ಆಗಿರುತ್ತೆ ಬಹುಶಃ. ತಂದೆಗೂ ಅವ್ರು ಹೇಳ್ತಾಯಿದ್ರು ಕರಾಟೆ, ಮತ್ತೇನಪ್ಪ ಇವನು ಸುರಸುಂದರಾಂಗ ಇವನು ಅಂತ ಇದ್ರು ಆ್ಯಕ್ಚುಲಿ ಯಾವುದೊಂದು ಮಾತುಕತೆ ಬಂದಾಗ. ಮತ್ತು ಅದೊಂದು ಲಕ್ಸುರಿ ಟಾಸ್ಕ್ ಆಡುವಾಗಲೂ ಕೂಡ ಗಿಲ್ಲಿಯವರು ತಂದೆಯೇ ಏನಪ್ಪ ಕರಾಟೆ ಆಡಪ್ಪ, ಕರಾಟೆ ಮಾಸ್ಟ್ರೇ ಆಡಿ ಅಂತೆಲ್ಲ ಹೇಳ್ತಾಯಿದ್ರು. ತಾಯಿನೂ ಅವರು ಗೊಳಹಿಕೊಂಡಿದ್ದಾರೆ. ಅವ್ರು ಇರೋದೇ ಹಾಗೆ, ಹೀ ಈಸ್ ಜಸ್ಟ್ ಲೀವಿಂಗ್ ಇನ್ ದ ಮೂಮೆಂಟ್ ಅಷ್ಟೇ. ಅದು ಕೆಲವರಿಗೆ ನಮ್ಮ ವ್ಯಕ್ತಿತ್ವವನ್ನು ಕೆಳಗೆ ಹಾಕಿ ಇವನು ಮಾತಾಡ್ತಾನೆ, ಅಥವಾ ನಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಸೊ ಕಾಲು ಎಳೆಯೋದಕ್ಕೂ ತೇಜೋವಧೆ ಮಾಡ್ತಾ ಇರೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಗಿಲ್ಲಿ ಈಸ್ ಜಸ್ಟ್ ಲಿವಿಂಗ್ ಇನ್ ದ ಮೂಮೆಂಟ್. ಸೊ ಹಾಗಾಗಿನೇ ಅವರೆಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇರೋದು. ಆ ಮನೆ ಒಳಗಡೆ ಫಸ್ಟ್ ಆಫ್ ಆಲ್ ಇಷ್ಟು ಸೀಸನ್ಸ್ಗಳಲ್ಲಿ ತಂದೆ ತಾಯಿ ಬಂದಾಗ, ಅದು ತಾಯಿಯವರು ಬಂದಾಗ ಇಷ್ಟು ಹಾಡಾಗ್ತಾಗ ಅದಕ್ಕೆ ಡ್ಯಾನ್ಸ್ ಮಾಡಿಕೊಂಡು ತಾಯಿನ ವೆಲ್ಕಮ್ ಮಾಡ್ಕೊಂಡಿದ್ದು ಎಲ್ಲಾದರೂ ಉದಾಹರಣೆ ನೋಡಿದ್ದೀರಪ್ಪ ಇಷ್ಟು ಸೀಸನ್ಸ್ಗಳಲ್ಲಿ? ಯಾರಾದರೂ ನೋಡಿಲ್ಲ ಅಲ್ವೇ. ಮತ್ತು ಗಿಲ್ಲಿ ಬಕೆಟು ಹಂಗಾರೆ ತಾಯಂದರು ಇವಾಗ ಸಾಕಷ್ಟು ಜನ ಬೇರೆ ಕಂಟೆಸ್ಟೆಂಟ್ಸ್ಗಳ ತಾಯಂದ್ರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕಿಗೆ ಗಿಲ್ಲಿನ ಸೆಲೆಕ್ಟ್ ಮಾಡೋದಿಲ್ಲ, ಅವರೆಲ್ಲ ಬಕೆಟ್ಗಳ. ಹೊರಗಡೆ ಸಾಕಷ್ಟು ಜನ ಗಿಲ್ಲಿಗೆ ತಾಯಂದರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಗಿಲ್ಲಿ ಬಕೆಟ್ಗಳ. ಒಬ್ಬರು ವ್ಯಕ್ತಿತ್ವವನ್ನು ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿರೋದಷ್ಟೇ. ಹಾಗಂತ ಬರೀ ಗಿಲ್ಲಿಯವ್ರನ್ನ ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ ಜನಗಳು. ಅವ್ರವ್ರಿಗೆ ಯಾವ್ಯಾವ ವಿಷಯದಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ನೀನು ಈಗ ರಘು ಅವರು ಮತ್ತು ಅವ್ರ ಪತ್ನಿ ಅವ್ರದ್ದು ಬಾಂಡಿಂಗ್ ಆಗಿರ್ಬೋದು, ಅವ್ರ ಮಗನ ಒಂದು ಬಾಂಡಿಂಗ್ ಆಗಿರ್ಬೋದು, ಎಷ್ಟು ಜನಕ್ಕೆ ಇಷ್ಟ ಆಗಿದೆ. ವಾಟ್ ಎ ಪೇರ್ ಅಂತ ಅನಿಸಿದೆ. ನಿಜವಾಗ್ಲೂ ಮೇಡ್ ಫಾರ್ ಈಚ್ ಅದರ್ ಪೇರ್ ಅಂದರೆ ಹೀಗಿರಬೇಕು ಅಂತ ಅನಿಸಿದೆ. ರಘು ಅವ್ರನ್ನ ಆ್ಯಕ್ಚುಲಿ ಅವ್ರಿಗೆ ಗರ್ಲ್ ಫ್ರೆಂಡ್ಸ್ ಇದ್ರಂತೆ, ಸಾಕಷ್ಟು ವಿಚಾರಗಳನ್ನೆಲ್ಲ ಹೇಳ್ಕೊತಾರೆ. ಇನ್ಫ್ಯಾಕ್ಟ್ ಅವರ ಪತ್ನಿಯವರು ಅದನ್ನೆಲ್ಲ ಎಷ್ಟು ಓಪನ್ ಆಗಿ ತಗೊಂಡಿದ್ದಾರೆ ಅವ್ರು. ಆ್ಯಕ್ಚುಲಿ ಸಿಕ್ಕಿದ್ರೆ ಇಂಥ ಹೆಂಡತಿ ಸಿಗಬೇಕು ಅಂತ ಗಿಲ್ಲಿಯವರೇ ರಘು ಅವ್ರಿಗೆ ಹೇಳ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಮಾಳು ಅವ್ರದ್ದು ಮಕ್ಕಳು ಎಷ್ಟು ಇನ್ನೋಸೆಂಟ್ ಮಕ್ಕಳು, ಮುಗ್ಧ ಮಕ್ಕಳು. ಅವರ ವೈಫಲ್ಲಿ ಎಷ್ಟು ಇನ್ನೋಸೆನ್ಸ್ ಇತ್ತು. ಎಲ್ಲರಲ್ಲೂ ಒಳ್ಳೆತನ ಇದೆ. ಮಾಳು ಅವ್ರ ಪತ್ನಿ ಬಂದಾಗ ನಮ್ಮ ರಕ್ಷಿತಾ ಅವ್ರು ಅಳ್ತಾ ಇದ್ದಾರೆ. ಜೊತೆಗೆ ಸ್ಪಂದನ ಅವರ ಫ್ಯಾಮಿಲಿ ಬಂದಾಗಲೂ ರಕ್ಷಿತಾ ಅವ್ರು ಅಳ್ತಾ ಇದ್ರು. ರಕ್ಷಿತಾ ಅವರ ಸ್ಪಂದನ ಅವ್ರ ತಂದೆ ಸೋಮಣ್ಣ ಅವ್ರು ಕೇಳ್ತಾ ಇದ್ದಾರೆ, ಈ ಹುಡುಗಿ ಯಾಕೆ ಅಳ್ತಾ ಇದೆ ಅಂತ. ಶಿ ಈಸ್ ಗೆಟಿಂಗ್ ಎಮೋಷನಲ್. ಒಬ್ಬೊಬ್ಬರದ್ದು ಪೇರೆಂಟ್ಸ್ಗಳು, ಕುಟುಂಬದವರೆಲ್ಲ ಬರ್ತಾ ಇರುವಾಗ ಅಷ್ಟರ ಮಟ್ಟಿಗೆ ಇನ್ನೋಸೆನ್ಸ್ ಇದೆ ರಕ್ಷಿತಾ ಅವರಲ್ಲಿ. ಎಲ್ಲವನ್ನೂ ನೋಡ್ತೀವಲ್ವ, ಯಾವುದು ಬಯಾಸ್ದಾಗ ಏನೂ ಇಲ್ಲ. ಹಂಗೆ ನೋಡೋಕೆ ಹೋದರೆ ಈಗ ಕಾವ್ಯ ಅವ್ರ ವಿಷಯದಲ್ಲಿ ಅವ್ರ ತಮ್ಮ ಮತ್ತು ಅವರ ಅಮ್ಮನನ್ನು ಏನೋ ಒಂದು ಮೂಲ ನಿಯಮದ ಉಲ್ಲಂಘನೆ ಆಯಿತು ಅಂತ ಅವರನ್ನು ಆಚೆ ಕಳಿಸಿದಾಗ
ಎಲ್ಲರೂ ಬಂದರು. ಈ ಕಾವ್ಯ ಅವ್ರ ಜೊತೆ ಜಗಳ ಆಡಿದವರೆಲ್ಲ ಬಂದವರನ್ನು ಸಂಭಾಳಿಸಿದ್ರು ಅಥವಾ ಅವರಿಗೆ ಸಮಾಧಾನ ಮಾಡುವಂತಹ ಪ್ರಯತ್ನ ಪಟ್ಟರು. ಸೊ ಒಳ್ಳೆತನ ಯಾರಿಗಿಲ್ಲ ಇಲ್ಲಿ? ಹಂಗೆ ನೋಡಿದ್ರೆ ರಾಶಿಕಾ ಆ್ಯಕ್ಚುಲಿ ಮಾಡಿಲ್ಲ ಅಂತ ಅನಿಸುತ್ತೆ ಸಮಾಧಾನ ಆ ಟೈಮಲ್ಲೂ ಕೂಡ. ಸೊ ನಾವು ಏನು ನೋಡ್ತೀವೋ ಅದ್ರ ಬಗ್ಗೆ ಅಷ್ಟೇ ಅಲ್ವ ಮಾತಾಡೋದು. ಹಂಗೆ ನೋಡೋಕೆ ಹೋದರೆ ಗಿಲ್ಲಿ ಬಿಟ್ಟಿದ್ರು, ಬೇಡ ಅವ್ರಿಗೆ ಒಂದು ಟೈಮ್ ಕೊಡೋಣ, ಕಾವ್ಯನ ಈಗಲೇ ಹೋಗಿ ಮಾತಾಡ್ಸೋದು ಬೇಡ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇಡ ಅಳ್ತಾ ಇರೋರನ್ನ ಹಂಗೆ ಬಿಟ್ಬಿಡ್ಬೇಕು, ಟೈಮ್ ಕೊಟ್ಟು ಆಮೇಲೆ ಮಾತಾಡೋಣ ಅಂತ. ಹಂಗೆ ಇವಾಗ ನೋಡೋಕೆ ಹೋದರೆ ಗಿಲ್ಲಿ ಯಾವ ರೀತಿ ಕಾವ್ಯ ಅವ್ರನ್ನ ಸಮಾಧಾನ ಪಡಿಸಿದ್ರು ಅಂತ ನಮಗೆ ಕಾಣಲೇ ಇಲ್ಲ ಅಲ್ಲಿ ನಿನ್ನೆ ಎಪಿಸೋಡಲ್ಲಿ. ಎಕ್ಸಾಕ್ಟ್ಲಿ ಏನು ಮಾಡಿದ್ದಾರೆ ಅಂತ ಲೈವಲ್ಲಿ ಬಂದಿರುತ್ತೆ ಬಹುಶಃ. ಸೊ ಹಾಗಂತ ಗಿಲ್ಲಿ ಇವಾಗ ಲೈಕ್ ಅಂದರೆ ಅವ್ರ ತಂದೆ ತಾಯಿ ಬಂದಿದ್ದ ಒಂದು ಗುಂಗಲ್ಲಿ ಅಥವಾ ಬೇರೆಯವರೆಲ್ಲ ಫ್ಯಾಮಿಲಿಯವರು ಬಂದಿದ್ರು ಅನ್ನೋ ಗುಂಗಲ್ಲಿ ಆ್ಯಕ್ಚುಲಿ ಅವರನ್ನು ಮರ್ತ್ಬಿಟ್ರು ಅಂತ ಅರ್ಥನ ಹಾಗಾದರೆ? ಇಲ್ಲಲ್ವಾ? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಬಟ್ ನಾನು ಅದೇ ಹೇಳಿದ್ನಲ್ಲ, ಇದೆಲ್ಲ ಒಂದು ಕೆಲವೊಂದಷ್ಟು ಇನ್ಸೆಕ್ಯೂರಿಟೀಸ್ ಮತ್ತು ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಆಟಗಳನ್ನು ನೋಡುವಾಗ ಏನೆಲ್ಲ ಬರುತ್ತಲ್ಲ, ಅದೆಲ್ಲವನ್ನು ಮೀರಿ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಪ್ರಖರವಾಗಿ ಕಾಣುತ್ತೆ. ಆ ವ್ಯಕ್ತಿನೇ ಗಿಲ್ಲಿ. ಬಿಕಾಸ್ ಮನೆಯವರು ಬೇರೆ ಫ್ಯಾಮಿಲಿಯವ್ರ ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದ್ರು, ಮತ್ತು ಮಾಳುವ್ರ ಮಕ್ಕಳ ಜೊತೆ ಯಾವ ರೀತಿ ಎಲ್ಲ ಆಟ ಆಡಿದ್ರು. ಲೈವಲ್ಲಿ ಅವ್ರದ್ದು ಕ್ವಾಟ್ಲೆ ನೋಡಬೇಕಾಗಿತ್ತು. ಬಹುಶಃ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಗಿಲ್ಲಿಯವ್ರು ಹೆಂಗೆ ಹೊಂದ್ಕೊಂಡಿದ್ರು ಆ ಮಕ್ಕಳ ಜೊತೆಗೆ ಅಂತ. ಸ್ಪಂದನ ಅವ್ರ ತಂದೆ ಜೊತೆಗೂ ಅವರು ಆ್ಯಕ್ಚುಲಿ ಅಂದರೆ ಕಾಲು ಎಳ್ಕೊಂಡು ಮಾತಾಡ್ತಾಯಿದ್ರು, ಅವ್ರ ತಂದೆ ತಾಯಿಗೂ ಕಾಲು ಎಳಿತಾಯಿದ್ರು, ರಕ್ಷಿತಾ ಅವ್ರ ತಾಯಿ ಕಾಲು ಎಳೆದ್ರು. ಯಾರನ್ನು ಬಿಟ್ಟಿದ್ದಾರೆ ಗಿಲ್ಲಿಯವರು? ಪ್ರತಿಯೊಬ್ಬರ ಜೊತೆಗೂ ಯಾಕಂದರೆ ಇವ್ರು ನಮ್ಮವನು ಅನ್ನೋ ಥರ ಫೀಲು. ಅಶ್ವಿನಿ ಅವರ ಅಮ್ಮನ ಜೊತೆಗೆ ಲೈಕ್ ಅತ್ತೆ ಅಳಿಮಯ ಒಂದು ಕೆಮಿಸ್ಟ್ರಿನೇ ಕ್ರಿಯೇಟ್ ಆಗೋಯ್ತಲ್ಲಿ. ಸೊ ದಟ್ ಈಸ್ ವೇರ್ ಹಿ ಸ್ಟ್ಯಾಂಡ್ಸ್ ಔಟ್ ಅಲ್ವಾ ಪ್ರತಿಯೊಬ್ಬರ ಜೊತೆಗೂ. ಇನ್ಫ್ಯಾಕ್ಟ್ ರಾಶಿಕಾ ಅವರ ತಾಯಿ ಮತ್ತು ತಮ್ಮ ಸ್ವಲ್ಪ ಒಂದು ಲೈಕಂದರೆ ಅವರಿಗೆ ಒಂದು ಫ್ರೀಡಮ್ ಕೊಟ್ಟಿರ್ತಿದ್ರೆ, ಸ್ವಲ್ಪ ಅವ್ರನ್ನ ಹತ್ರ ಬಿಟ್ಕೊಂಡಿರ್ತಿದ್ದರೆ ಅವ್ರ ಜೊತೆಗೂ ಚೆನ್ನಾಗಿರ್ತಿದ್ರು ಗಿಲ್ಲಿಯವರು. ಸೊ ಈ ಎಲ್ಲ ಕಾರಣಗಳಿಂದ ಗಿಲ್ಲಿಯವರು ಆ್ಯಕ್ಚುಲಿ ಹಿ ಸ್ಟ್ಯಾಂಡ್ಸ್ ಔಟ್ ಆ್ಯಂಡ್ ಪ್ಲಸ್ ವೆರಿ ಡಿಸರ್ವಿಂಗ್ ಕ್ಯಾಪ್ಟನ್ಸಿ ವಿನ್ ಅಂತ ಹೇಳ್ಬೋದು. ಬಿಕಾಸ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದಿದ್ದಕ್ಕೆ ನಾನು ಹೇಳ್ತಿರೋದು. ಬೇರೆಯವ್ರದ್ದು ವೋಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇರಬಹುದಾಗಿತ್ತು, ದಟ್ ಈಸ್ ಫೈನ್. ಬಟ್ ಎಲ್ಲರೂ ಇಷ್ಟಪಟ್ಟು, ಬೇರೆ ಸದಸ್ಯರುಗಳ ಕುಟುಂಬದವರು ಇಷ್ಟಪಟ್ಟು ವೋಟ್ ಹಾಕಿ ಅದ್ರ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದಿರೋದು ಅದಕ್ಕೊಂದು ತೂಕ ಹೆಚ್ಚಿಸ್ತು ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ವಿಚಾರಕ್ಕೆ ಬರೋದಾದರೆ ಎಪಿಸೋಡಲ್ಲಿ ಮೂಲ ನಿಯಮದ ಉಲ್ಲಂಘನೆ ಆಯಿತು ಅಂತ ಅಂದ್ಕೊಂಡು ಕಾವ್ಯ ಮತ್ತು ಅವರ ತಮ್ಮನ್ನು ಮತ್ತು ಅಮ್ಮನನ್ನು ಹೊರಗಡೆ ಕಳಿಸ್ತಾರೆ. ಅಫ್ಕೋರ್ಸ್ ಇಲ್ಲಿ ಕಾವ್ಯ ಅವ್ರಿಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಯಾವ ವಿಷಯಕ್ಕೆ ಇಲ್ಲಿ ಹೊರಗಡೆ ಕಳಿಸಿದ್ದಾರೆ ಅಂತ. ತುಂಬ ವಿಷಯಗಳು ತಪ್ಪಾಯ್ತಲ್ಲಿ, ಮಾತಾಡಬಾರ್ದಾಗಿತ್ತು. ಸುದೀಪ್ ಸರ್ ಯಾವುದೋ ಒಂದು ವಿಷಯವನ್ನು ಕೇಳಿದಾಗ ನಾನು ಕೊಟ್ಟಂತಹ ಸಮಜಾಯಿಷಿ ಇಷ್ಟ ಆಗಿಲ್ಲ, ಅಲ್ಲಿ ಏನು ಹೇಳಬೇಕಾಗಿತ್ತು ಅಂತ ಕೇಳ್ತಾರೆ. ಮತ್ತು ತಾಯಿ ಮತ್ತು ತಮ್ಮನವರು ನೀನು ಗಿಲ್ಲಿ ಜೊತೆ ಚೆನ್ನಾಗಿರೋ ಅನ್ನೋಂಥದ್ದನ್ನು ತುಂಬ ಸ್ಟ್ರೆಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡ್ತಾರೆ. ಅದೆಲ್ಲೂ ಆಗಬಾರ್ದಾಗಿತ್ತು. ಅಫ್ಕೋರ್ಸ್ ಈಗ ಕಾವ್ಯ ಅವರಿಗೆ ಅರ್ಥ ಆಗಿಲ್ಲ ಈಗ ಏನು ಆ್ಯಕ್ಚುಲಿ ಯಾಕೆ ಎಕ್ಸಾಕ್ಟ್ಲಿ ಏನು ತಪ್ಪಾಯಿತು ಅಂತ. ಬಟ್ ಸ್ಟಿಲ್ ಅವರಿಗೆ ಸಬ್ಕಾನ್ಷಿಯಸ್ಲಿ ಇವಾಗ ತಲೆ ಒಳಗಡೆ ಕುತ್ಕೊಂಡಿರುತ್ತಲ್ವ, ಗಿಲ್ಲಿ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿದ್ದು ಕುತ್ಕೊಂಡಿರುತ್ತೆ. ಅವರಿಗೆ ಅದು ಮೂಲ ನಿಯಮದ ಉಲ್ಲಂಘನೆ ಅಂತ ಗೊತ್ತಿಲ್ಲ ಅಷ್ಟೇ. ಸೊ ಸಮ್ವೇರ್ ಅದು ಅವ್ರ ತಾಯಿ ತಮ್ಮ ಆ ಥರ ಮಾಡೋದು ನಿಜವಾಗ್ಲೂ ತಪ್ಪು. ಶಿಕ್ಷೆ ಅಂತೂ ಕೊಟ್ಟಿದ್ದಾರೆ. ಎನಿವೇಸ್ ಅದಕ್ಕೆ ಅವರು ದುಃಖ ಕೂಡ ಪಟ್ಟಿದ್ದಾರೆ ಕಾವ್ಯ ಅವರು. ನೋಡಿ, ಕಾವ್ಯ ಅವ್ರಿಗೆ ಈ ತಪ್ಪು ಹೇಳ್ತೀವಿ ನಾವು, ಕಾವ್ಯ ಅವ್ರು ಮಾಡಿದ ತಪ್ಪಲ್ವಾ, ಅದು ಮಾತಾಡಬಾರ್ದಾಗಿತ್ತು ಆ್ಯಕ್ಚುಲಿ. ಅಟ್ಲೀಸ್ಟ್ ಅದಕ್ಕಿಂತ ಮುಂಚೆ ಕಾವ್ಯ ಅವರ ತಮ್ಮ ಮತ್ತು ತಾಯಿ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಫ್ಯಾಮಿಲೀಸ್ ಬಂದು ಹೋಗಿದ್ದಾರೆ. ಅವರೆಲ್ಲ ಏನು ಮಾತಾಡ್ತಿದ್ದಾರೆ, ಯಾವ್ಯಾವ ವಿಷಯ ಡಿಸ್ಕಸ್ ಮಾಡಿದ್ದಾರೆ ಅಂತ ಅವರು ನೋಡಿದ್ದಾರೆ. ತಪ್ಪು ಮಾಡಿದ್ರಲ್ವ ಕಾವ್ಯ ಅವರು, ಇಟ್ ಈಸ್ ರಾಂಗ್. ನೆಕ್ಸ್ಟ್ ನಮ್ಮ ರಘು ಅವ್ರದ್ದು ವೈಫ್ ಬರ್ತಾರೆ. ಫಸ್ಟ್ ಮಗ ಬರ್ತಾರೆ, ಅದಾದಮೇಲೆ ವೈಫ್ ಬರ್ತಾರೆ. ವೈಫ್ ಅವ್ರದ್ದು ಬರ್ತಡೇ ಇರುತ್ತೆ, ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ, ತುಂಬ ಚೆನ್ನಾಗಿತ್ತು. ರಘು ಅವ್ರ ಬಗ್ಗೆ ಲೈಕ್ ಅಂದರೆ ಅವರ ವೈಫ್ ಹೇಳ್ಕೊಂಡಂತಹ ಮಾತುಗಳು, ಅವರ ಗರ್ಲ್ ಫ್ರೆಂಡ್ ಸ್ಟೋರಿ, ಇಟ್ ವಾಸ್ ಆಲ್ ವೆರಿ ಹಾರ್ಟ್ ವಾರ್ಮಿಂಗ್, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಇವರು ಯಾರೋ ಗಿಲ್ಲಿ ಮದುವೆ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ಆಗುತ್ತಲ್ಲಿ. ಅಶ್ವಿನಿ ಮತ್ತು ಗಿಲ್ಲಿ ಒಳ್ಳೆ ಹುಡುಗ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ ಥರದ್ದು ಕೆಲವೊಂದಷ್ಟು ಮಾತುಕತೆಗಳು ಬರುತ್ತೆ. ಮತ್ತು ರಘು ಅವ್ರ ಮಗ ರಕ್ಷಿತಾ ಮತ್ತು ಗಿಲ್ಲಿಗೆ ಗಿಫ್ಟ್ ಕೊಡ್ತಾರೆ. ಅದಾದಮೇಲೆ ರಘುಗೂ ಗಿಫ್ಟ್ ಕೊಡ್ತಾರೆ. ಅದು ಚೆನ್ನಾಗಿತ್ತು. ಅಂದರೆ ಯಾರು ಬಂದವರೆಲ್ಲ ಯಾಕಂದರೆ ಅವ್ರದ್ದು ಫ್ಯಾಮಿಲಿ ಸದಸ್ಯನಿಗೆ ಗಿಫ್ಟ್ ಕೊಟ್ಟಿಲ್ಲ, ಬೇರೆಯವರಿಗೆ ಕೊಟ್ಟರು. ಗಿಲ್ಲಿ ಪೇರೆಂಟ್ಸ್ ಆ್ಯಕ್ಚುಲಿ ಸ್ಪಂದನ ಗಿಫ್ಟ್ ಕೊಟ್ಟರು. ಮತ್ತು ನೆಕ್ಸ್ಟು ಅದಾದ ನಂತರ ಗಿಲ್ಲಿ ಜೊತೆ ಕ್ಲೋಸ್ ಇರೋದು, ಮತ್ತು ಎಂಥ ಗಿಲ್ಲಿ ತಲೆ ಎಲ್ಲ ಮುಟ್ಟಕ್ಕೆ ಬಿಟ್ಟಿರೋದು, ಗಿಲ್ಲಿನ ಮಲಗಿಸ್ಕೊಳ್ಳೋದೆಲ್ಲ ಮಾಡಿರೋದು ರಘು ಸರು. ಅವ್ರನ್ನ ಮಾತ್ರ ಬಿಟ್ಟಿರೋದು ರಘು ಅವರು, ಬೇರೆ ಅವನ ಮಗನ್ನೇ ಬಿಟ್ಟಿಲ್ಲ ಅಂತೆಲ್ಲ ಹೇಳಿದ್ರು. ಮತ್ತು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರು, ಅದೆಲ್ಲ ಚೆನ್ನಾಗಿತ್ತು. ಮತ್ತು ಥರ್ಡ್ ಲಕ್ಸುರಿ ಟಾಸ್ಕ್, ಅಲ್ಲೂ ಕೂಡ ಯಾಕಂದರೆ ಕರಾಟೆ ಮಾಸ್ಟ್ರೇ ಕುಂಗ್ಫು ಸ್ಟೈಲ್ ಅಂತ ಅಂದ್ಕೊಂಡು ಗಿಲ್ಲಿ ಅವರು ಸಖತ್ ಅವರ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ಅಂದರೆ ಅಲ್ಲೂ ಕಾಲು ಎಳಿತಾಯಿದ್ರು, ಸಖತ್ತಾಗಿತ್ತು. ಬಟ್ ಕಾವ್ಯ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ. ಬಿಕಾಸ್ ಆ ಒಂದು ಟಾಸ್ಕಲ್ಲಿ ಕಾವ್ಯ ಅವರ ತಾಯಿ ಮತ್ತು ತಮ್ಮ ಕೂಡ ಇರಬೇಕಾಗಿತ್ತು, ಅದೆಲ್ಲ ಒಂದು ಕಡೆ ಮಿಸ್ ಆಯಿತು. ಬಟ್ ಇಲ್ಲಿ ಕೇವಲ ರಘು ಅವ್ರ ಕುಟುಂಬ ಮತ್ತು ಗಿಲ್ಲಿ ಅವ್ರ ಕುಟುಂಬ, ಅದರ ಮಧ್ಯದಲ್ಲಿ ಕಾವ್ಯ ಆಟ ಆಡಿದ್ರು. ಒಂಥರ ಅನ್ಫೇರ್ ಅಂತ ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ, ಅವರೇ ಸ್ವಯಂಕೃತ ಬರೋದ, ಅದು ಇಂಥದ್ದು ಮಾಡಲಿಕ್ಕಾಗಲ್ಲ. ಅದಾದಮೇಲೆ ಅದರಲ್ಲೂ ಗೆದ್ದಾದಮೇಲೆ ಎಲ್ಲ ಚೆನ್ನಾಗಿತ್ತು. ಲಕ್ಸುರಿ ಟಾಸ್ಕ್ ಅಂದರೆ ಸುಮ್ಮನೆ ನಾಮಕಾವಸ್ಥೆ ಮಾಡ್ತಿರೋದು, ಏನೂ ಇಲ್ಲ.
ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಗಿಲ್ಲಿಯವರು ಪೇರೆಂಟ್ಸು ಕಾವ್ಯಾಗೆ ಸೆಲೆಕ್ಟ್ ಮಾಡಿದ್ರು. ಗಿಫ್ಟ್ ಕೊಟ್ಟಿದ್ದು ಸ್ಪಂದನಾಗೆ, ಬಟ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಬಿಕಾಸ್ ಕಾವ್ಯ ಅವರು ತಮ್ಮ ಮಗನ ಜೊತೆ ಚೆನ್ನಾಗಿದ್ದಾರೆ ಅಂತ. ಮತ್ತು ರಘು ಅವ್ರ ಫ್ಯಾಮಿಲಿ ಗಿಲ್ಲಿನ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡಿದ್ರು. ಅದಾದಮೇಲೆ ಕಾವ್ಯ ಅವ್ರದ್ದು ಅಳು ಮಾತ್ರ ನಿಲ್ತಾ ಇರಲಿಲ್ಲ. ಬಿಕಾಸ್ ಈಗ ಅಬ್ರಪ್ಟಾಗಿ ಒಂಥರ ಹೊರಗಡೆ ಹೋಗ್ಬಿಟ್ರಲ್ಲ, ಆ ಥರ ತಾಯಿ ಮತ್ತು ತಮ್ಮ ಆ ಥರ ಹೊರಗಡೆ ಹೋಗಿದ್ದು ಯಾರಿಗೂ ತಡ್ಕೊಳಕ್ಕಾಗಲ್ಲ. ಅದು ಅಳ್ತಾನೆ ಇದ್ರು ಅವರು. ಆಮೇಲೆ ಅಶ್ವಿನಿಗೆ ಗಿಲ್ಲಿ ಅಪ್ಪ ಅಮ್ಮ ಇಷ್ಟ ಆದರು ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಅವರು ಹೇಳ್ತಾರೆ, ರಾಶಿಕಾ ಅವರು ಹೇಳ್ತಾರೆ, ರಾಶಿಕಾ ಮತ್ತು ಇಬ್ಬರು ಹೇಳ್ತಾರೆ, ಅಶ್ವಿನಿ ಇಬ್ಬರೂ, ಗಿಲ್ಲಿ ನಿಮ್ಮ ಅಪ್ಪ ಅಮ್ಮ ನಂಗೆ ತುಂಬ ಇಷ್ಟ ಆದರು, ನೀನೇ ಸರಿ ಇಲ್ಲ ಅಂತೆಲ್ಲ ಕಾಲು ಎಳಿತಾರೆ ಆ ಥರದ್ದೆಲ್ಲ. ಅದಾದಮೇಲೆ ಮಾಳು ಮಕ್ಕಳು ಮತ್ತು ವೈಫೆಲ್ಲ ಬರ್ತಾರೆ. ಮಾಳು ಮಕ್ಕಳ ಜೊತೆ ಕ್ವಾಟ್ಲೆ ಎಲ್ಲ ತುಂಬ ಚೆನ್ನಾಗಿದ್ದಾನೆ, ಆಗಲೇ ಹೇಳಿದ್ನಲ್ಲ ಆ ಥರದ್ದೆಲ್ಲ. ಮತ್ತು ನೆಕ್ಸ್ಟ್ ಸ್ಪಂದನ ಅಪ್ಪ ಅಮ್ಮ ಬಂದಮೇಲೆ ಲೈಕಂದರೆ ಅವ್ರದ್ದು ಲೈಕಂದರೆ ಗಿಲ್ಲಿದು ಕ್ವಾಟ್ಲೆ ಅಲ್ಲೂ ಚೆನ್ನಾಗಿತ್ತು. ಕೊನೆಗೆ ಗಿಫ್ಟ್ ಕೊಡುವಾಗ ಇವರು ಯಾರು ಸ್ಪಂದನ ತಂದೆ ತಾಯಿ ಕಾವ್ಯಾಗೆ ಗಿಫ್ಟ್ ಕೊಡುವಾಗ ಅವ್ರು ಹೇಳ್ತಾರೆ, ನಿಂಗೆ ಒಳ್ಳೆ ಗಂಟು ಸಿಗಲಿ ಹಾಗೆ ಹಿಂಗೆ ಅಂತ. ಆಮೇಲೆ ಅವ್ರ ತಂದೆ ಹೇಳೋದು, ಸ್ಪಂದನ ಅವರ ತಂದೆ ಸೋಮಣ್ಣ ಗಿಲ್ಲಿ ಅವ್ರಿಗೆ, ಗಿಲ್ಲಿ ನೀನು ಬೇಜಾರು ಮಾಡ್ಕೋಬೇಡ, ನಿಂಗೂ ಒಳ್ಳೆ ವೈಫ್ ಸಿಗಲಿ ಅಂತೆಲ್ಲ. ಸೊ ಅವ್ರಿಗೆ ಕಾಲು ಎಳಿತಾರೆ, ಗಿಲ್ಲಿಗೆ ಮಕ್ಕರ್ ಮಾಡ್ತಾರೆ. ಅದೆಲ್ಲ ಸಖತ್ತಾಗಿತ್ತು ನೋಡುವಾಗ. ಮತ್ತು ಮಾಳು ಅವ್ರ ವೈಫ್ ಆ್ಯಕ್ಚುಲಿ ರಕ್ಷಿತ್ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಮತ್ತು ಸ್ಪಂದನ ಅವ್ರದ್ದು ಪೇರೆಂಟ್ಸ್ ತುಂಬ ಇನ್ನೋಸೆಂಟ್ ಅನ್ನಿಸ್ತು, ಜಸ್ಟ್ ಲೈಕ್ ಮಾಳು ಅವರ ವೈಫ್ ಮತ್ತು ಮಕ್ಕಳು ಥರನೇ. ಸ್ಪಂದನ ಅವ್ರ ಪೇರೆಂಟ್ಸು ಕಾವ್ಯಾಗೆ ಗಿಫ್ಟ್ ಕೊಟ್ಟರು. ಮತ್ತು ಮಾಳು ಅವ್ರ ವೈಫು ಅಶ್ವಿನಿ ಅವ್ರಿಗೆ ಲೈಕ್ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಇದು ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ. ಸೊ ಅಷ್ಟೆಲ್ಲ ಆಯಿತು ಓವರಾಲ್ ಆಗಿ. ಅದಾದಮೇಲೆ ಆ್ಯಕ್ಚುಲಿ ಈಗ ಕಂಪ್ಯಾರಿಟಿವ್ಲಿ ಈಗ ನಮ್ಮ ಗಿಲ್ಲಿ ಅವ್ರನ್ನ ಬಿಟ್ಟರೆ ಅಶ್ವಿನಿ ಅವರಿಗೆ ಜಾಸ್ತಿ ಕ್ಯಾಪ್ಟನ್ಸಿ ವೋಟ್ಸ್ ಬಿದ್ದಿದ್ದು. ಸೊ ಹಾಗಾಗಿ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಇವತ್ತಿನ ಪ್ರೋಮೋದಲ್ಲಿ ಬಂದಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಏನು ರೆಡಿ ಆಗಿಬಿಟ್ಟಿದ್ರು ಗಿಲ್ಲಿ ಅವರು, ಆ್ಯಕ್ಚುಲಿ ನಾನೇ ಗೆಲ್ತೀನಿ ಅನ್ನೋ ಥರ ಎಲ್ಲ, ಅಂದರೆ ನಾನೇ ಫಿಕ್ಸು ಅನ್ನೋ ಥರ ಅನೌನ್ಸ್ ಮಾಡಿಬಿಡ್ತಾರೆ ಅಂತ. ಬಟ್ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದು ಒಳ್ಳೇದಾಯಿತು, ಇಲ್ಲ ಅಂದರೆ ಬಿಕಾಸ್ ಹೇಟರ್ಸ್ ಅದನ್ನೇ ಇಟ್ಕೊಂಡ್ಬಿಟ್ಟಿರೋರು. ಒಳ್ಳೇದಾಯಿತು. ಆ ಒಂದು ಟಾಸ್ಕಲ್ಲಿ ಪಾಪ ಅಶ್ವಿನಿ ಅವ್ರನ್ನ ಸೋಲಿಸಿ ಗಿಲ್ಲಿ ಅವರು ಗೆಲ್ತಾರೆ. ಇಲ್ಲಿ ನೋಡಿ ಅಶ್ವಿನಿ ಎಷ್ಟು ಸಲ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಂದರೆ ಆಯ್ಕೆ ಆಗಿದ್ದಾರೆ, ಎಷ್ಟು ಸಲ ಸೋತಿದ್ದಾರೆ ಪಾಪ. ಅವರಿಗೆ ಫ್ರಸ್ಟ್ರೇಷನ್ ಲೆವೆಲ್ ಹೆಂಗಿರ್ಬೋದು. ಹಂಗೆ ನೋಡೋಕೆ ಹೋದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಟಾಸ್ಕಲ್ಲಿ ಅವರು, ತುಂಬ ಕಂಪ್ಲೀಟಾಗಿ ಅವರನ್ನು ಅವ್ರು ಕೊಡ್ತಾರೆ. ಬಟ್ ಸ್ಟಿಲ್ ಎಗೇನ್ ಮತ್ತೆ ಸೋತರು. ಗಿಲ್ಲಿ ಫೈನಲಿ ಈಗ ಕ್ಯಾಪ್ಟನ್ ಆಗಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.